ಅಣ್ಣವ್ರೆ, ನಾನು ನಿಮಗೆ ಸಾರಿ ಕೇಳ್ಕೊತೀನಿ. ಯಾಕಂದರೆ ಪರಿಸರನ ನಾನು ನನ್ನ ತಾಯಿ, ನನ್ನ ದೇವರು ಅಂತ ಭಾವಿಸಿದ್ದೀನಿ. ಅದಕ್ಕೆ ಒಂದೊಂದು ಮಾತು ಕೆಟ್ಟದಾಗಿ ಬಂದಿದ್ದರೆ ಸಾರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ತಪ್ಪಿದ್ರೆ ಕ್ಷಮಿಸಿ ಅಣ್ಣವ್ರೆ. ನೋಡಿ ಅಣ್ಣವ್ರೆ, ಇದು ಚಿಕ್ಕಬಳ್ಳಾಪುರ ಸಿಟಿ ಕಡೆ ಊರುಗಳೆಲ್ಲರೂ ತೋಟಗಳು ಇದ್ಕೊಂಡು ಅದರಲ್ಲೆಲ್ಲ ಹೊಲಗಳು ಹಾಕ್ಕೊಂಡು ಅವರು ವ್ಯವಸಾಯ ಮಾಡ್ತಾ ನಡೀತಾ ಇದೆ ಜೀವನ. ಹೀಗೆ ಎಲ್ಲ ವ್ಯವಸಾಯಕ್ಕೆ ಅವಲಂಬಿತರಾಗಿದ್ದಾರೆ, ಹಸುಗಳು ಸಾಕಿದ್ದಾರೆ. ಹೀಗೆ ಆರಾಮಾಗಿ ಜೀವನ ನಡೀತಿದೆ. ಇದು ನೋಡ್ತಾ ಇದ್ದೀರಾ. ಮತ್ತು ಇನ್ನೊಂದು ವಿಡಿಯೋ ನೋಡಿಸಿ ನಿಮಗೆ. ಹಳ್ಳಿ ಕಡೆ ಈ ಈಶಾ ಫೌಂಡೇಶನ್ ಬಂತಲ್ಲ, ಅಲ್ಲಿ ಎಕರೆಗಳು ಜಮೀನುಗಳೆಲ್ಲ ಇವಾಗ ಲೇಔಟ್ಗಳು, ಸಿಟಿ ಸ್ಟೈಲಲ್ಲಿ ಲೇಔಟ್ಗಳು ಆಗ್ತಿದ್ದೇವೆ ನೋಡಿ ಅಣ್ಣ. ಇದು ದೇವನಹಳ್ಳಿ ಕಡೆ. ದೇವನಹಳ್ಳಿಯಲ್ಲಿ ಕೂಡ ವ್ಯವಸಾಯಕ್ಕೆ ಅವಲಂಬಿತರಾಗಿದ್ದಾರೆ. ಸಿಟಿ ಹತ್ರ ಏರ್ಪೋರ್ಟ್ ಪಕ್ಕದಲ್ಲಿರೋರೆ ನೋಡಿ ವ್ಯವಸಾಯ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಜಮೀನುಗಳೆಲ್ಲ ಉಳುಮೆ ಹೆಂಗೆ ಮಾಡ್ತಿದ್ದಾರೆ ಅಂತ ಮಾಡಿದ್ದಾರೆ ನೋಡಿ. ಎಲ್ಲ ಉಳುಮೆ ಮಾಡೋರು ಈ ಜಾಸ್ತಿ ಜನ ಇದ್ದಾರೆ ಅಂತ ಆ ಕಡೆ ನೋಡಿ ಅವ್ರನ್ನ ನೋಡಿ ತುಂಬ ಖುಷಿಯಾಗುತ್ತೆ. ಬಂದು ಅಣ್ಣ ಏರ್ಪೋರ್ಟ್ ನೋಡಿ. ಎಲ್ಲ ಹೊಲಗಳಿತ್ತಲ್ಲ ಏರ್ಪೋರ್ಟು, ಅಲ್ಲಿ ರಸ್ತೆ ಮಾಡಲಿಕ್ಕೆ ಸ್ವಲ್ಪ ಬಂದು ಅಣ್ಣ ಏರ್ಪೋರ್ಟ್ ಇದ್ದಾರೆ, ಸಿಮೆಂಟ್ಗಳಿಂದ ಕಟ್ಟಿದ್ದಾರೆ. ಮತ್ತು ಸ್ವಲ್ಪ ಏರ್ಪೋರ್ಟಿಂದ ನಗರೀಕರಣ ಅಲ್ವಾ, ಅದಕ್ಕೆ ನಗರೀಕರಣ ಆಗೋ ಟೈಮಲ್ಲಿ ಏನು ನೋಡಿದ್ದೇವೆ ಎಲ್ಲ ತೋರಿಸಿ. ಈಗ ನಾವು ಏರ್ಪೋರ್ಟ್ಗೆ ಎಂಟ್ರಿ.
ನೋಡಿ ಅಣ್ಣ, ಇಲ್ಲಿ ಎಲ್ಲ ಹಂಗೆ ಹೊಲ ಹಾಕ್ತಿದ್ರು. ಇವಾಗ ನಗರೀಕರಣ ಪ್ರಯತ್ನದಲ್ಲಿ ಎಲ್ಲ ಮುಚ್ತಾ ಇದ್ದಾರೆ. ಇವ್ರ ಮನೆ ಕಾಯುವಾಗ ಎಲ್ಲ ಮುಚ್ತಾ ಇದ್ದಾರೆ. ಮುಚ್ಚಲಿ. ದೇವರು ಇನ್ನು ಇವಾಗ ಕೊಟ್ಟಿರೋ ಪ್ರಕೃತಿ ವಿಕೋಪಗಳು ಇವ್ರಿಗೆ ಸಾಲ್ತಾ ಇಲ್ಲ, ಇನ್ನೂ ಕೊಡ್ತಾರೆ. ಈ ನನ್ನ ಮಕ್ಕಳು ಉದ್ಧಾರ ಆಗಲಿಕ್ಕೆ ನಮ್ಮ ಪರಿಸರನ್ನೆಲ್ಲ ಮಣ್ಣಲ್ಲಿ ಹಾಕಿ ಮುಚ್ತಾ ಇದ್ದಾರೆ. ಇನ್ನು ಮುಂದೆ ಇದೆ, ಅದನ್ನು ತೋರಿಸ್ತೀನಿ ನೋಡಿ ಅಣ್ಣ. ಇದು ಒಂದು ದೊಡ್ಡ ಕೆರೆ ಥರ ಇದ್ದದನ್ನ ಇವಾಗ ಇಲ್ಲಿ ಬಿಲ್ಡಿಂಗ್ ಕಟ್ಟೋದು, ಅವ್ರ ಮನೆ ಹಾಳು ಮಾಡ್ಕೊಳೋದು, ಅವ್ರ ಮುಂದೆ ಮಾಯಿಸ್ಕೊಳ್ಳೋದು. ಈಗ ಮಣ್ಣು ಎಲ್ಲ ಮಣ್ಣಾಗಿ ತುಂಬಿಸೋದು, ಅವ್ರ ಮುಖ ಮುಚ್ಚಿಸ್ಕೊಳೋದು, ಪರಿಸರದಲ್ಲೇ ಅವ್ರ ಮುಖ ಮುಚ್ಚಿಸ್ಕೊಳೋದು. ಈ ಕೆಲಸ ಅವ್ರು ಮಾಡ್ತಿದ್ದಾರೆ. ಒಳ್ಳೇದಾಗಲಿ, ದೇವ್ರು ಇನ್ನೂ ಯಾರ್ಯಾರು ಹೆಂಗೆ ಇರ್ತಾರೋ ಹಿಂಗೆ ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ಟೋದಕ್ಕೆ ಅದರಿಂದ ಇರೋದೆಲ್ಲ ಮುಚ್ಚಿಸ್ತಾ ಇಲ್ಲ. ಕೆರೆ ಇಲ್ಲಿ ದೊಡ್ಡ ತೋಪುಗಳು ಮರಗಳಿದ್ದಂತೆ. ಇಲ್ಲಿ ನಮ್ಮಮ್ಮ ಹೇಳ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ಈ ದಾರಿಯಲ್ಲಿ ಹೋಗ್ಲಿಕ್ಕೆ ಭಯ ಬೀಳ್ತಾ ಇದ್ದೆ, ನಾವು ಯಾರು ಹೋಗ್ತಾಯಿರಲಿಲ್ಲ, ನಾವು ಹೊತ್ಕೊಂಡಿರ್ತೇವೆ. ಇವಾಗ ನೋಡು, ಎಲ್ಲ ಬೆಳಕಾಗ್ಬಿಟ್ಟವೆ, ಎಲ್ಲ ಮನೆಗಳು ಧೈರ್ಯದಿಂದ ಹೋಗ್ಬೋದು, ಹಂಗಿದ್ದೇವೆ ಅಂತ ಹೇಳ್ತಾರೆ ನಮ್ಮಮ್ಮ. ಕೆರೆ ಪಕ್ಕದಲ್ಲಿ ಆಮೆಗಳು, ಮೀನುಗಳು, ಕೊಕ್ಕರೆಗಳು ತುಂಬ ಇರ್ತಾವಲ್ಲ, ಅಂಥ ಗುಣಿಗಳಲ್ಲಿ ಎಲ್ಲ ಇದು ಮುಚ್ಚಾಕಿ ಪೆಟ್ರೋಲ್ ಬಂಕ್ಗಳು, ಗಾಡಿ ಸ್ಟ್ಯಾಂಡ್ಗಳು ಹಂಗೆ ಮಾಡ್ಕೊತಾರೆ ನೋಡಿ. ಎಷ್ಟು ಆ ಗುಣಿಗಳೆಲ್ಲ ಮುಚ್ಚಾಕಿ ಮಣ್ಣಾಕಿ ಇಂಥ ಪೆಟ್ರೋಲ್ ಬಂಕ್ಗಳು, ಗಾಡಿ ಸ್ಟ್ಯಾಂಡ್ ಮಾಡಿ ಹೀಗೆ ನಡೀತಾ ಇದೆ. ಇನ್ನು ಏನು ಹೇಳೋಕ್ಕಾಗಲ್ಲ, ಏನು ಮಾತಾಡೋಕ್ಕಾಗಲ್ಲ. ನಾನು ಹೀಗೆ ಏನು ಅಭಿವೃದ್ಧಿ ಆಗ್ತಿದೆ ನಮ್ಮ ಊರು, ನಮ್ಮ ದೇಶ, ನಮ್ಮ ಹೋಗ್ತಾ ಇದೆ ನೋಡಿ. ಕೆರೆ ಮುಂದೆ ನೋಡೋಣ, ಈ ಕೆರೆನೂ ಏನೋ ಮುಚ್ಚಾಕ್ತಾರೆ ಒಂದು ಭಯ ಇತ್ತು ನನಗೆ. ನೋಡಿ ಅಣ್ಣ, ಹಿಂಗೆ ಇಂಥ ಚಂದವಾಗಿರೋ ಪಕ್ಷಿಗಳು ಅಲ್ಲೆಲ್ಲ ಸೇರ್ಕೊಂಡಿದ್ವು. ಇವಾಗ ಅಲ್ಲಿ ಎಲ್ಲ ಮಣ್ಣು ತುಂಬಿಸಿ ನನ್ನ ಮಕ್ಕಳು ಎಲ್ಲ ಹಾಳಾಗಿ ಹೋಗಿದ್ದಾವೆ. ಈ ಕೆರೆ ಚಿಕ್ಕ ಕೆರೆ ಒಣಗೋಗ್ಬಿಟ್ಟಿದೆ, ಚಿಕ್ಕದಾಗ್ಬಿಟ್ಟಿದೆ ನೋಡಿ. ಆ ಕಡೆ ಕಾಡು ಥರ ಕಾಣ್ತಿದೆಯಲ್ಲ, ಅದೆಲ್ಲ ದೊಡ್ಡ ಕೆರೆ ಇದ್ದಿದ್ದು. ಆ ಕೆರೆಯಿಂದ ನೋಡಿ ಇದು ಈಗ ಇದೆಲ್ಲ ಮುಚ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ? ಎಲ್ಲ ಮಣ್ಣಾಕಿ ಇದೆಲ್ಲ ಮುಚ್ಚಿಸ್ಬಿಡ್ತಿದ್ದಾರೆ. ಈ ಕೆರೆ ಈ ಕಡೆನೂ ಇತ್ತು, ಇದು ಮುಚ್ಚೋಗುತ್ತೆ, ಮತ್ತು ಇದು ಮುಚ್ಚೋಗುತ್ತೆ. ದೇವರೇ ಕಾಪಾಡಬೇಕು ನೋಡಿ ಅಣ್ಣ. ಈ ಕೆರೆನ ನಿಧಾನಕ್ಕೆ ಹಂಗೆ ಮಣ್ಣು ಹಾಕ್ತಾ ಈ ಕೆರೆ ಮುಚ್ಚಾಕೋದು, ಇದನ್ನು ಸಿಟಿ ಮಾಡೋದು ನೋಡಿ. ಹಿಂಗೆ ಮಣ್ಣು ಹಾಕ್ತಾ ಆ ಕೆರೆನ ಒಂದು ಸೈಡಿಂದ ಮುಚ್ತಾ ಹೋಗ್ತಿದ್ದಾರೆ. ಇದೆಲ್ಲ ಅಲ್ಲಿ ಮುಂದೆ ಇನ್ನೊಂದಿದೆ, ಅದನ್ನು ತೋರಿಸ್ತೀನಿ ನೋಡಿ ಅಣ್ಣ. ಇದೆಲ್ಲ ಹೊಲ ಇದ್ದಿದ್ದು, ಇವಾಗ ಇದೆಲ್ಲ ಹೀಗೆ ಲೆವೆಟ್ಗಳಾಗೋಕ್ಕೆ ಸ್ಟಾರ್ಟ್ ಆಗೋವೆ. ಇವೆಲ್ಲ ಲೆವೆಟ್ಗಳು, ಇದೆಲ್ಲ ಹೊಲ ಇದ್ದಿದ್ದು ಇವಾಗ ಲೆವೆಟ್ಗಳಾಗೋವೆ. ಈ ಕಡೆ ಕೆರೆ ಇರೋದು ನೋಡಿ. ಈ ಕೆರೆನ ಹಿಂಗೆಲ್ಲ ಮುಚ್ತಾ ಇದ್ದಾರೆ. ಕೆರೆ ಇನ್ನೂ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ನಾನು ಹೋಗಿದ್ದೀನಿ ಒಳಗಡೆ, ಚಿಕ್ಕ ವಯಸ್ಸಲ್ಲಿದ್ದಾಗ ಆಟ ಆಡ್ತಿದ್ದೆ ಕೆರೆಯಲ್ಲಿ, ಅದನ್ನು ತೋರಿಸ್ತೀನಿ. ಈ ಕೆರೆ ತುಂಬಿ ಇದರಲ್ಲಿ ನೀರು ಬರೋದು ಹಿಂಗೆ ಹೋಗ್ತಾ ಇದ್ವು. ಇವಾಗ ಇದೆಲ್ಲ ಮಣ್ಣಾಗಿದೆ. ಹಿಂಗೆ ಅವ್ರ ಮುಖ ಮುಚ್ಚಿಸ್ಕೊಂಡವ್ರೆ ಮಣ್ಣಾಕಿ. ಇನ್ನು ಆ ಕಡೆ ಕೆರೆ ಮುಚ್ತಾ ಇರೋದು ತೋರಿಸ್ತೀನಿ ನೋಡಿ. ಇಲ್ಲಿ ನೀರು ತುಂಬಿದ್ರೆ ಆ ದಾರಿ ಹಂಗೆ ಬರ್ತಿದ್ವು. ಇವಾಗ ನೋಡಿ ಎಲ್ಲ ಕೆರೆ ಮಣ್ಣಾಕಿ ತುಂಬಿಸಿದ್ದಾರೆ. ಕಾಣಿಸಿದೆಯಲ್ಲ, ಇದೆಲ್ಲ ಮಣ್ಣಾಗಿರೋದು.
ಅರ್ಧ ಕೆರೆ ಮುಚ್ಚೋಗಿದೆ. ಅರ್ಧ ಕೆರೆ ಮಣ್ಣು ಹಾಕ್ಸ್ಕೊಂಡಿದ್ದಾರೆ ಮುಖಕ್ಕೆ. ಇನ್ನು ಅರ್ಧ ಕೆರೆ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಪ್ರಾಣಿ ಪಕ್ಷಿಗಳು ಕಾಣಿಸಿದ್ಯಾ? ಅಲ್ಲಿ ಕಪ್ಪುದು ಯಾವುದೋ ಒಂದೊಂದು ಪಕ್ಷಿ ಇರುತ್ತೆ ಅಷ್ಟೇ. ಹೀಗೆ ಬರ್ತಾ ಅವು ಸಿಗ್ತಾವೋ ಇಲ್ಲೋ ಕಾಣಿಸವೋ ಇಲ್ಲೋ ಗೊತ್ತಿಲ್ಲ ಅಷ್ಟೇ. ಇದೆಲ್ಲ ಮುಚ್ಚೋಗುತ್ತೆ. ಒಂದು ಸಿಟಿ ಥರ ಮಾಡಿಬಿಡ್ತಾರೆ. ಆವಾಗ ದೇವರೇ ಕಾಪಾಡಬೇಕು ಇವ್ರನ್ನೆಲ್ಲ. ಏನಾರ ನಾವು ಇವಾಗ ನಾನು ನಿಮಗೆ ತೋರಿಸಿದ್ನಲ್ಲ ವಿಡಿಯೋ, ಆ ವಿಡಿಯೋದಲ್ಲಿ ಪಕ್ಷಿಗಳು, ಆಮೆಗಳು, ಮೀನುಗಳು ಎಲ್ಲ ಕೆರೆಗಳು ಹೆಂಗೆ ಮುಚ್ಚೋಗ್ತಾ ಇದ್ದಾವೆ. ಇನ್ನು ಸ್ವಲ್ಪ ದಿನಕ್ಕೆ ಅವನು ಝೂನಲ್ಲಿ ತೋರಿಸ್ತಾನೆ. ಒಂದು ಬೋನಲ್ಲಿ ಹಾಕ್ಬಿಟ್ಟು ಫಸ್ಟ್ ಕೆರೆಗಳ ಹತ್ರ ಹಿಂಗಿದ್ದು ಇಂತಿಂಥ ಪ್ರಾಣಿಗಳಿದ್ದು ಅಂತ ಆವಾಗಲೂ ನಾವು ಝೂ ಅಲ್ಲಿ ನೋಡಬೇಕಾಗುತ್ತೆ ಇಂಥ ಪ್ರಾಣಿಗಳನ್ನ, ಪಕ್ಷಿಗಳನ್ನ. ಇವಾಗಲೂ ಕಾಣ್ತಾ ಇದೀವಲ್ಲ, ಹುಲಿಗಳನ್ನ, ಆನೆಗಳನ್ನ, ಚಿರತೆಗಳನ್ನ, ನವಿಲುಗಳನ್ನ. ಹಾಗೆ ಈ ಕೆರೆಗಳನ್ನು ಕೂಡ, ಆಮೆಗಳನ್ನು ಕೂಡ, ಮೀನುಗಳನ್ನು ಕೂಡ ನೋಡಬೇಕಾಗುತ್ತೆ. ಹೇಳಿ ಅದನ್ನು ನೋಡಬೇಕಾಗುತ್ತೆ. ಹೀಗೆ ಅತಿ ಆಗ್ತಾ ಇದ್ರೆ ಹತ್ತಿರದಲ್ಲಿ ಏನಾಗ್ತದೆ ಅಂತ ಕ್ಯಾಶ್ ಎಲ್ಲ ಬ್ಯಾನ್ ಆಗಿಬಿಡುತ್ತೆ. ಆಗ ಸೌದೆಗೆ ಗಟ್ಟಿಯಾಗಿರುತ್ತೆ. ಅದು ಯಾವುದೋ ಒಂದು ಗಾದೆ ಮಾತಾಡ್ತೀನಿ, ಊರಿಗೊಂದು ವನ, ಮನೆಗೊಂದು ಮರ, ಊರಿಗೊಂದು ವನ. ಇದನ್ನು ಯಾವತ್ತೋ ನಾನು ಚಿಕ್ಕವನಿದ್ದ ಕೇಳಿದ್ದೀನಿ, ಅದು ನೆನಪಾಗ್ತಿತ್ತು ನನಗೆ. ಅದೇ ಮತ್ತೆ ಗೌರ್ಮೆಂಟ್ ತಂದುಕೊಡುತ್ತೆ ಅಂದ್ಕೊಳ್ತೀನಿ. ಇದು ಈ ಗ್ಯಾಸ್ ಬ್ಯಾನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಎಲ್ಲರೂ ಮರ ಗಿಡಗಳನ್ನ ನೆನೆಸ್ಕೊತಾರೆ. ಇಲ್ಲಾಂದರೆ ಆ ಚೈನಾದವ್ರು ಇದ್ದಾರಲ್ಲ ಹುಳ ತಿನ್ನೋದು, ಅಂಥ ಪರಿಸ್ಥಿತಿ ನಮಗೂ ಬರೋದಿಲ್ಲ, ಗೊತ್ತಿಲ್ಲ. ಅಷ್ಟೇ ಅಣ್ಣ.